ಮನೇಲಿ ಏನಂತ ಹೇಳಿ. ಏನು ಹೌದಾ, ಒಳ್ಳೇದಲ್ವಾ? ಏನೋ ಲೈಟಿಂಗ್ ಚೆನ್ನಾಗಿತ್ತು ಸುಮ್ನೆ ತಗೊಂಡೆ. Ram. Yes, sir. This is Sunil. So I want to ask you one question. You are playing a fan of Upendra sir in the film. So have you got to see any of his films? Sir, Upi sir is a Telugu hero for us because his films, his scenes, even now they're very popular. Like recently, his film we released it in Telugu also. Like we didn't release, but the fans released. This is release trend going on there. Like I said, the kind of respect he has there, not only as a star, but you know, as a person who's delivering a very important message to the society. So we all look up to him also. And it's a lot of fun. There's a lot of eccentricity which we enjoy a lot, but at the same time, there's a very deep philosophy in that. So, as much as you think he's yours, he's ours too. You were talking about his humility and you liked him as a person. I mean, what is that one thing you picked from him during the shoot? What is it? One thing You picked from Upendra sir. Sir, I don't know how you pick stuff, but I believe that at a human level, if you connect with someone, you just pick a little bit of their energy. You know, I'm a person who believes in energies. You know, that vibe. full of energy. You want some more energy? No, sir, not that kind of energy. You know, that positive kind of energy where, you know, perspective, it changes the way you think and all of that. So I connect with him at a human level as well. So I think I picked up a lot of that kind of energy from him. And sorry, you might not know, but I did. Yeah. We spoke a lot on sets, you know, while shooting for the film. We spoke a lot about the film, a lot about the character. And if you observe most of the characters, it's all about psychology and philosophies. So I really enjoyed speaking to him. Yeah. ಉಪ್ಪಿ ಸರ್, ನಿಮ್ಮ ಜೀವನಕ್ಕೆ ತುಂಬಾ ಹತ್ತಿರವಾದಂಥ ಸಿನಿಮಾ ಇದು. ಹಾಗೆ ಅಭಿಮಾನಿಗಳಿಗೋಸ್ಕರನೇ ಮಾಡೋ ಸಿನಿಮಾ. ನೀವು ಕೂಡ ಸಿನಿಮಾ ಬರೋಕ್ಕಿಂತ ಮುಂಚೆ ಯಾರಿಗಾರ ಅಭಿಮಾನಿ ಆಗಿರ್ತೀರಾ, ನಾವು ಕೂಡ ಅಭಿಮಾನಿಗಳಾಗಿರ್ತೀವಿ. ಎಲ್ಲರಿಗೂ ಒಂದು ಬರುತ್ತೆ, ನಿಮ್ಮ ಹೀರೋ ಬಂದು ನೋಡ್ದಾನ, ಓದ್ಬೇಕಾದ್ರೆ ನಾವು ಅಭಿಮಾನಿಗಳನ್ನೇ ಅವ್ನ ಬಂದು ಎಕ್ಸಾಮ್ ಬರೀತಾನ ಅಂತೆಲ್ಲ ಬೈತಾರೆ, ಅಪ್ಪ ಅಮ್ಮಂದಿರಲ್ಲ. ನಿಮ್ಗೆ ಯಾವ ತರ ಫೀಲ್ ಆಗಿದೆ ಸಿನಿಮಾ ಅಂತ? ಇಲ್ಲ, ಅದಕ್ಕೆ ಮೈನ್ ನನಗೆ ಇದು ತುಂಬಾ ಟಚ್ ಆಗಿದೆ ಆ ಒಂದು ಎಲಿಮೆಂಟ್ಗೆ. ಯಾಕಂದ್ರೆ ಎಲ್ಲರಿಗೂ ಕನೆಕ್ಟ್ ಆಗತ್ತಿದೆ. ಯಾಕಂದ್ರೆ ಗೊತ್ತಿಲ್ಲದೆ ನಾವು ಯಾವ್ದೋ ಒಂದು ಸಿನಿಮಾ ಯಾವ್ದೋ ಒಂದು ಸ್ಟಾರಿಗೆ ಕನೆಕ್ಟ್ ಆಗಿರ್ತೀವಿ ಗೊತ್ತಿಲ್ದೇನೆ. ಅದನ್ನ ಮ್ಯಾಕ್ಸಿಮಮ್ ಯೂಸ್ ಮಾಡಿ ಅದನ್ನ ಅದ್ರೊಳಗೊಂದು ಬ್ಯೂಟಿಫುಲ್ ಮೆಸೇಜ್ ಇಟ್ಟು ಅದ್ರೊಳಗೆ ಒಂದು ಎನರ್ಜಿ ಇಟ್ಟು ಅದು ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾನ. ಆಮೇಲೆ ಎಲ್ಲದಕ್ಕಿಂತ ನೀವು ಆ ಲೈನೇ ಗೊತ್ತಾಗಲ್ಲ, ಇಡಿದೆ ಪಕ್ಕಾ ಕಮರ್ಷಿಯಲ್ ಸಿನಿಮಾ ತರ ಇದೆ. ಎಲ್ಲ ಇದೆ, ಆಕ್ಷನ್, ಸಾಂಗ್ಸ್, ಲವ್, ಹ್ಯೂಮನ್ ಎಮೋಷನ್ಸು, ಏನೋ ಈ ರಿವೆಂಜು, ಚಾಲೆಂಜಸ್ ಎಲ್ಲ ಇದೆ. ಬಟ್ ಅದ್ರ ಅಂಡರ್ ಕರೆಂಟ್ ಅಲ್ಲಿ ಅಷ್ಟು ಬ್ಯೂಟಿಫುಲ್ ಆಗಿದೆ. ನನಗೆ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಕತೆ ಕೇಳಿದಾಗ ತುಂಬಾ ಚೆನ್ನಾಗಿದೆ, ನಿಜವಾಗ್ಲೂ ಸೂಪರ್ ಆಗಿದೆ, ಈ ಸಿನಿಮಾ ನಾನು ಫ್ಯಾನ್ಸ್ಗೋಸ್ಕರ ಮಾಡಲೇಬೇಕು ಅಂತ ಅಷ್ಟು ಎಮೋಷನಲ್ ಆಗ್ಬಿಟ್ಟೆ. ಬಟ್ ಸಿನಿಮಾ ನೋಡಿದಾಗ ನನಗೆ ತುಂಬಾ ಒನ್ ಅವರ್ ತಲೆ ತಿಂದಿದ್ದೀನಿ ಅವ್ರಿಗೆ. ಅಷ್ಟು ಒಂದೊಂದು ಸೀನು ಮಾತಾಡಿ ತುಂಬಾ ಅದ್ಭುತವಾದ ಪ್ರಯತ್ನ. ತುಂಬಾ ಖುಷಿ ಅನಿಸ್ತಿದೆ ಇಂಥ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ್ದಕ್ಕೆ, ಅಂತ ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡಿದ್ದಕ್ಕೆ. ಆಮೇಲೆ ಇಂಥ ಬ್ಯೂಟಿಫುಲ್ ಕಾಂಬಿನೇಷನ್ ಅಲ್ಲಿ ಫುಲ್ ಎನರ್ಜಿ, ಅಂದ್ರೆ ನಿಮ್ಗೆ ಇವ್ರಿಗೆ ಎನರ್ಜಿ ಸ್ಟಾರ್ ಅಂತಾನೆ ಅಲ್ಲ ಹೆಸರು. ಕೂಡದು ಚಿಂದಿ ಉಡಾಯಿಸ್ಬಿಟ್ಟಿದ್ದಾರೆ. ಪರ್ಫಾರ್ಮೆನ್ಸು, ಡ್ಯಾನ್ಸು, ಎವ್ರಿಥಿಂಗ್. ಇವರಿಬ್ರು ಪೇರು ಬ್ಯೂಟಿಫುಲ್ ಆಗಿದೆ. ಶಿ ಆಲ್ಸೋ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಅಷ್ಟೇ ಬ್ಯೂಟಿಫುಲ್ ಆಕ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸಿನಿಮಾ ನಿಜವಾಡ. ನಾನು ಆಡಿಯನ್ಸ್ ಆಗಿ ನಾನು ಫ್ಯಾನ್ ಆಗಿ ನೋಡ್ಬಿಟ್ಟೆ ಸಿನಿಮಾನ. ನಿಮ್ಗೆ ಯಾವ್ದಾದ್ರು ಸೀನ್ ಸಿನಿಮಾದ್ದು, ಯಾವ್ದಾದ್ರು ಸೀನು ನಿಮ್ಮ ನಿಜವಾದ ಜೀವನಕ್ಕೆ ಅಭಿಮಾನಿಗಳಿಗೂ ನಿಮ್ಗಿರೋ ಒಂದು ಸಂಬಂಧ ಯಾವ್ದಾದ್ರು? ಇಡೀ ಸಿನಿಮಾನೇ ಹಂಗಿದೆ. ಇಡೀ ಸಿನಿಮಾನೇ ಹಂಗೆ ಕನೆಕ್ಟ್ ಆಗ್ತಾನೆ ಇರುತ್ತೆ. ತುಂಬಾ ನೀವು ನೋಡ್ರಿ ಒಂದ್ಸತಿ ಮಾತಾಡೋಣ. ಸರ್ ಈ ಕಡೆ ಹೇಳಿ. ಅಭಿಮಾನಿಗಳನ್ನೇ ದೇವ್ರ ಅಂದವರು ನಮ್ಮ ಇಂಡಸ್ಟ್ರಿಯವರು, ಜೊತೆಗೆ ಸ್ಟಾರ್ಗಳನ್ನು ದೇವ್ರ ತರ ನಮ್ಮ ಇಂಡಸ್ಟ್ರಿ ಅಂದ್ರೆ ಜನ ನೋಡ್ತಾರೆ ಫ್ಯಾನ್ಸ್ಗಳು. ಎಲ್ಲ ಒಂದ್ ಕಡೆ ಥಿಯೇಟರ್ ಕಲ್ಚರು ಮತ್ತೆ ಫ್ಯಾನ್ಡಮ್ ಕಲ್ಚರ್ ಕಮ್ಮಿ ಆಗ್ತಿರೋ ಸಂದರ್ಭದಲ್ಲಿ ಒಂದ್ ಒಳ್ಳೆ ಕಂಟೆಂಟ್ ಬಂದಿದೆ. ಮತ್ತೆ ಫ್ಯಾನಿಸಮ್ ಮತ್ತೆ ಸಿನಿಮಾ ಅನ್ನೋದನ್ನ ಎಚ್ಚರಿಸಿಕೋಸ್ಕರ ಮಾಡ್ತಿರುವಂತ ಸಿನಿಮಾನ ಇದು. ಇಲ್ಲ, ಹಂಗೆ ಅನ್ಸ್ಬೋದು ನಿಜವಾಗ್ಲು. ಯಾಕಂದ್ರೆ ಒಂದು ರೆಟ್ರೋ ತರ ಇದೆ. ಒಂದು 2000 ಅಲ್ಲಿ ಆ ಒಂದು ವೈಭವ ಇತ್ತಲ್ಲ, ಆ ಸಿನಿಮಾ, ಥಿಯೇಟರ್, ಸ್ಟಾರು, ಅದೆಲ್ಲ ವಾಪಸ್ ಬಂದಂಗೆ ಅನ್ಸುತ್ತೆ. ಹಂಗೆ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅನ್ಸುತ್ತೆ. ಬಟ್ ಈಗ್ಲೂ ಅದು ಇಲ್ಲಿ ಕನೆಕ್ಟ್ ಆಗತ್ತೆ. ಅದಾದ್ರೂ ಕೂಡ ಈಗ್ಲೂ ಕೂಡ ಕಾಂಟೆಂಪರರಿ ಅದು. ಉಪ್ಪಿ ಸರ್, మీరు ఏ తాలూకా? ఎవరమ్మ మీరు? మీ తాలೂಕಾ? ಸರ್ ಹೇಳಿ ಸರ್.
ಏನಂತ? ಕರ್ನಾಟಕ ಕಿಂಗ್ ತಾಲೂಕಾ ಅಂತ. ಅಬ್ಬಾ, ನೀವೇ ಹೇಳ್ಬಿಟ್ರಲ್ಲ. ಸರ್, ಈಗ ನೀವು ಸಿನಿಮಾಗಳಲ್ಲಿ, ತೆಲುಗು ಸಿನಿಮಾಗಳಲ್ಲಿ ವಿಲನ್ ಆಗಿ ಕಾಣಿಸ್ಕೊಂಡಿದ್ದೀರಾ, ಜೊತೆಗೆ ಇಲ್ಲಿ ಸೂಪರ್ ಸ್ಟಾರ್ ನೀವು. ಏಯ್, ನಾನು ವಿಲನ್ ಆಗಿ ಮಾಡೇ ಇಲ್ಲಮ್ಮ. ನೀವು ಒಳ್ಳೆ ಯಾವ ಫಿಲಮ್ ವಿಲನ್ ಆಗಿ ಮಾಡಿದೀನಿ ನಾನು? ನೀವೇ ಅನ್ಕೊಂಡ್ಬಿಟ್ರ? ಸನ್ ಆಫ್ ಅದು ವಿಲನ್. ಅದು ಒಂದ್ ಸ್ವಲ್ಪ ನೆಗೆಟಿವ್ ಶೇಡ್ ಸರ್. ಅದು ಯಾವ್ದು? ಸನ್ ಆಫ್ ಸತ್ಯಮೂರ್ತಿ. ಏ ಅಂದ್ರೆ ಅಲ್ಲಿ ಹೀರೋ ಫ್ರೆಂಡ್ ಅಮ್ಮ, ನಾನು ಬಾಬಿ ಇವರೆಲ್ಲ ಅಲ್ಲೂ ಅವ್ರ ಫ್ರೆಂಡ್ ಅದ್ರಲ್ಲಿ. ಸರ್, ನೀವು ಇಲ್ಲಿ ರಿಯಲ್ ಹೇಳ್ಕೊಂಡೆ ರಿಯಲ್ ಸ್ಟಾರ್ ಆದವರು, ಇಲ್ಲಿ ಎಲ್ಲ ರಿಯಲ್ ಸತ್ಯಗಳನ್ನ. ಸೊ ಇಲ್ಲಿ ರಿಯಲ್ ಸ್ಟಾರು ಸಿನಿಮಾದಲ್ಲೂ ಕೂಡ ರಿಯಲ್ ಸ್ಟಾರ್ ಆಗಿ ಕಾಣಿಸ್ಕೊಂಡಿದ್ದೀರಾ. ಸೊ ಅದು ನಿಮ್ಗೆ ಟಫ್ ಅನ್ನಿಸ್ತಾ, ಈಸಿ ಅನ್ನಿಸ್ತಾ? ಯಾವ್ದು ಇದ್ರಲ್ಲ? ಹೌದು, ರಿಯಲ್ ಸ್ಟಾರ್ ಆಗಿ ಕಾಣಿಸ್ಕೊಂಡಿದ್ದೀರಲ್ವಾ? ರಿಯಲ್ ಸ್ಟಾರ್, ಹಾ, ರಿಯಲ್ ಸ್ಟಾರ್ ಆ ಮೀನಿಂಗ್ ಅಲ್ಲಿ. ಆ ಮೀನಿಂಗ್ ಅಲ್ಲಿ. ಸೊ ಟಫ್ ಅನ್ನಿಸ್ತಾ, ಈಸಿ ಅನ್ನಿಸ್ತಾ, ಹೇಗೆ ಅಂತ? ಇಲ್ಲಮ್ಮ, ಅದ್ ಹೆಂಗೆ ಅಂದ್ರೆ ಇವ್ರ ತಲೆ ಒಳಗೆ ಹೋಗಿ ಮಾಡೋದಿದೆಯಲ್ಲ, ನನಗೇನೋ ಒಂದಿರುತ್ತೆ. ಬಟ್ ಈ ಡೈರೆಕ್ಟ್ರು ಒಂಥರ ಅವ್ರು ಸಿಕ್ಕಾಪಟ್ಟೆ ಏನೇಳಿ ಹಿಂಗೇ ಬೇಕು ಅಂತ ಪರ್ಫೆಕ್ಷನಿಸ್ಟ್. ನನಗೆ ಇಷ್ಟೇ ಬರಬೇಕು, ಎರಡಷ್ಟೇ ಬರಬೇಕು, ಇದೇ ಎಕ್ಸ್ಪ್ರೆಷನ್ ಬೇಕು ಅಂತ ಆತರ ಮಾಡಿದಾಗ ಸ್ವಲ್ಪ ನಮ್ಗೆ ಅವ್ರಿಗೆ, ಸರ್ ನೋಡಿ ಸರ್ ಸ್ವಲ್ಪ ಹಿಂಗ್ ಮಾಡ್ಲಾ ಅಂತ. ಸರ್ ಇಲ್ಲ ಸರ್, ಇದು ಯಾಕೆ ಹಿಂಗೆ ಅಂದ್ರೆ ಇಡೀ ಸಿನಿಮಾ ಎಕ್ಸ್ಪ್ಲೈನ್ ಮಾಡೋರು. ಇಲ್ಲ ಓಕೆ ಬಿಡಿ ಅಂತ. ಸಿನಿಮಾ ನೋಡಿದಾಗ ಅನ್ನಿಸ್ತು, ಯಾಕೆ ಅಷ್ಟು ಸೆನ್ಸಿಟಿವ್ ಲೈನ್ ಅಷ್ಟು ಕಮರ್ಷಿಯಲ್ ಆಗಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ಹಂಗೆ ಇರ್ಬೇಕು, ಅದಕ್ಕೆ ಹಂಗ್ ಮಾಡಿದ್ದಾರೆ ಅನ್ನಿಸ್ತು. ಸರ್, ನೀವ್ ಯಾಕೆ ಆಂಧ್ರ ಕಿಂಗ್ಗಳು ತುಂಬಾ ಜನ ಇದ್ದಾರೆ ಹೀರೋಗಳಲ್ಲಿ, ಸೊ ನೀವ್ ಯಾಕೆ ಕರ್ನಾಟಕ ಕಿಂಗ್ ನ ಚೂಸ್ ಮಾಡ್ಕೊಂಡ್ರಿ ಈ ಸಿನಿಮಾಗೆ ಆಸ್ ಎ ಸ್ಟಾರ್ ಆಗಿ ಅಂತ? ಯಾರನ್ನ ಕೇಳ್ತಾ ಇದ್ದೀರಾ? ಡೈರೆಕ್ಟರ್. ಡೈರೆಕ್ಟರ್. Sir, having known Upendra sir in our state also, and in Tamil Nadu and Karnataka, in the whole South, there's one unique star where we can relate to. Because the other stars will be very centric to one area, but I think Upendra sir belongs to all the South India. And one thing, and to play this role, after you watch the film, you need certain kind of philosophy to understand the character, and you should be very gracious enough to accept what the character is telling. So I don't think that most of the stars can do that, such kind of a role. Okay. ನೀವು ಡೈರೆಕ್ಟರ್ ಈ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು? ದಿಸ್ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡೋದಕ್ಕೆ, ಪ್ಲಸ್ ಆಮೇಲೆ ಇದು ನಿಮ್ದೇನಾದ್ರ ಲೈಫ್ ಸ್ಟೈಲ್ ಅಥವಾ ನಿಮ್ಮ ಅನುಭವದ ಕಥೆ? Yeah, obviously, sir. Every one of us are fan to somebody, right? There are few superstars, but we are all fans. First of all, before even the superstar is born, the fan is born. Okay, and moreover, in South India, cinema is not just an entertainment, is what I feel. It is a kind of religion that we follow. So we relate to movies a lot, and somehow it became a culture in our lifestyle. So there are many instances for me to write this story. Obviously, I felt this relation of fan and star is very pure, innocent, and also foolish at some point of our life. We all these emotions are together. We can relate to this, whatever the relationship is between them. So I felt there is a story. When there is some fiction in what we are understanding, there is a story. So I try to explore it. ಯಾಕಂದ್ರೆ ಉಪೇಂದ್ರ ಸರ್ ಆಲ್ರೆಡಿ ಅಂತ ಒಂದು ಸಿನಿಮಾದಲ್ಲಿ ಸಿನಿಮಾ ಒಳಗಿನ ಲೂಪ್ ಹೋಲ್ಸ್ ಮತ್ತೊಂದೆಲ್ಲ ತುಂಬಾ ನೀಟಾಗಿ ತೆಗೆದು ಇಟ್ಬಿಟ್ಟಿದ್ದಾರೆ. ನೋಡಿದಿರಲ್ವಾ ಸಿನಿಮಾ? I have seen it. ಏನ್ ಡಿಫ್ರೆನ್ಸ್ ಇರುತ್ತೆ ಈ ಸಿನಿಮಾದಲ್ಲಿ ಅಂತ ಉಪಿ ಸರ್ ಇರೋದ್ರಿಂದ? ನಾನು ಡೈರೆಕ್ಟ್ರು, ಇದ್ರಲ್ಲಿ ನಾನು ಹೀರೋ. ಬಟ್ ಅಲ್ಲಿ ತುಂಬಾ ಎಲ್ಲಾ ಅಂಶಗಳು ತಂದ್ಬಿಡಿದ್ರ ಸರ್ ನೀವು? ಆಲ್ರೆಡಿ ತಂದು ಬಹಳ ವರ್ಷಗಳೇ ಹೋಗಿದೆ ವಿಚಾರಗಳೆಲ್ಲ. ಇದು ಸ್ಟಾರ್ ಮೇಲೆ ಇದು, ಅದು ಡೈರೆಕ್ಟರ್ ಮೇಲೆ. ಅದ್ರಲ್ಲಿ ಹೀರೋಯಿನ್ ಇದೆ ಮೇಜರ್ ಆಗಿತ್ತಲ್ಲ ಅದರಲ್ಲಿ. ಅದು ಬೇರೆ, ಇದ್ರಲ್ಲಿ ಹೀರೋಯಿನ್ ಬೇರೆನೆ. ಅದ್ರಲ್ಲಿ ಸಿನಿಮಾ ಹೀರೋಯಿನ್ ಡೈರೆಕ್ಟರ್ ಕತೆ. ಇದು ಪಕ್ಕ ಸ್ಟಾರ್ ಪ್ಲಸ್ ಫ್ಯಾನ್ ಪ್ಲಸ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಫ್ಯಾನ್ ಒಂದು ಕತೆ ಇದೆ ಆಕ್ಚುಲಿ. ಅದನ್ನ ನೋಡ್ಬೇಕು ನೀವು. ಆ ಫ್ಯಾಮಿಲಿ, ಆ ಒಂದು ವಿಲೇಜ್, ಅಲ್ಲಿ ನಡೆಯುವಂತ ಇದು, ಆಮೇಲೆ ಆ ಹೀರೋಯಿನ್ ಫಾದರ್, ಆ ಫ್ಯಾಮಿಲಿ, ಅವರಿಬ್ಬರ ಮಧ್ಯೆ ಇರೋ ಕ್ಲಾಶಸ್, ಅದ್ರೊಳಗಿರುವಂತ ಇದು, ಆಮೇಲೆ ಆ ಹೀರೋ ಕ್ಯಾರೆಕ್ಟರೈಸೇಷನ್, ಅದು ತುಂಬಾ ಅದ್ಭುತವಾಗಿದೆ ನೋಡಿ. ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರಾಮ್ ಸರ್, what was last name? Experience. More than film, there's a specific scene that I would want to say where
your father comes and you wanted to show the society where you praise the people, but at the same time you are ఇండియాలోనే జరుగుతుంది కదా, that kind of a thing where you're showing it to the society where I like his sarcasm, and at the same time he puts a thought in your mind. I love the way he puts across his films, in a very entertaining way, but there's a lot of deep meaning in it. So that is one of my favorite scenes. And also there are little more where he just shoot people. పరిగెరాడి దీనికని చెప్పేసి, and he keeps counting down the population. That you should probably think, what am I contributing to my country? That is the message he's putting across, but it's put across in a very eccentric way where you need that eccentricity to understand that and, grab the attention. So I love the way he directs his films also. I love him as an actor, but I love him even more as a director that way. And so what was the second question? Experience has been phenomenal. That's what I was saying. Even though even on set when we were talking, it was more about life. It was more about the relation between. Even though the film is about that, it was about the relation between a star and a fan, and the how can it be so pure? How can a person love someone so unconditionally? The fan knows that the star will never know that he exists, and he knows that everything I do for the star will never know ever in his life, but I will still do it no matter what. What love can be beyond that? You know what I mean? So these are things where that was a thought that was always on my mind, and he's a big superstar, so I always asked him, like, so me being a normal star, I have these things, like, what did you feel? So he was sharing his experiences, and that's the reason why he also connected to the film. So I think at a human level, like I said, I absorbed a lot of your energy also, sir, and it's always a privilege to work with a superstar like him. ಪ್ರೊಡ್ಯೂಸರ್ ಬಂದು ರಾಮ್ ಸರ್, ಪ್ರೊಡ್ಯೂಸರ್ ಸರ್, ನೀವು ಕನ್ನಡದಲ್ಲಿ ಸಿನಿಮಾ ಮಾಡುವಂತ ಪ್ಲಾನ್ ಮಾಡಿದ್ದೀರಾ? ಯಾಕಂದ್ರೆ ನೀವು ಆಲ್ರೆಡಿ ಬೇರೆ ಬೇರೆ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮತ್ತದೆಲ್ಲ ಮಾಡಿದಿರಿ. ಕನ್ನಡದಲ್ಲಿ ಯಾವ್ದಾರ ಪ್ಲಾನ್ ಔಟ್ ಆಗ್ತಾ ಇದೆಯಾ ಏನಾದ್ರು? Yeah, 2 days back we opened one film, sir. Kirtan, who is Prashant Neel's assistant. Okay. We are doing one horror cinema in Kannada and Telugu. ಉಪ್ಪಿ ಸರ್ ಜೊತೆ ಏನಾದ್ರು ಪ್ಲಾನ್ ಔಟ್ ಆಗ್ತಿದ್ಯಾ ಅಂತ? Sorry? Definitely, sir. After this journey, we are trying for a right script. Even though it comes from sir also, we are ready to take up that. Definitely we will work with him. ಉಪ್ಪಿ ಡೈರೆಕ್ಷನ್ ದಲ್ಲಿ Yeah, his direction, we are, we have that, what are those, Upendra and, Super, one more film is there, Om. Okay. We are hardcore fans of those films. Ram sir was telling, no, that he is idle and not doing anything, shooting. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.